Hello my dear students, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದಿ ಕಾಪರ್ ಕಾಯಿನ್ ಅಂಡ್ ದಿ ವೆಲ್ ವಾಟರ್, ಎ ಶಾರ್ಟ್ ಸ್ಟೋರಿ ಬೈ ಅರವಿಂದ ಮಾಲಗಟ್ಟಿ. ಈ ಒಂದು ಸಣ್ಣ ಕಥೆಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ದಿ ಕಾಪರ್ ಕಾಯಿನ್ ಆ್ಯಂಡ್ ದ ವೆಲ್ ವಾಟರ್, ಈ ಒಂದು ಸಣ್ಣ ಕಥೆಯ ಕನ್ನಡ ಒಂದು ಎಕ್ಸ್ಪ್ಲನೇಷನ್ ನಂತರ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ಒಂದು ಇಂಗ್ಲೀಷ್ ಸಮರಿಯ PDF ಅನ್ನು ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಅರವಿಂದ ಮಾಲಗಟ್ಟಿರವರ ಈ ಒಂದು ಕಥೆಯು ಒಂದು ವಿಡಂಬನಾತ್ಮಕವಾದಂತಹ ಒಂದು ಸಣ್ಣ ಕಥೆಯಾಗಿರುತ್ತೆ. ವಿಡಂಬನಾತ್ಮಕ ಅಂದಾಗ ಇದು ಒಂದು ಹಳ್ಳಿಯಲ್ಲಿ ನಡೀತಕ್ಕಂತಹ ಮೇಲ್ವರ್ಗದ ಜನರಿಗೂ ಮತ್ತು ಕೆಳವರ್ಗದ ಜನರಿಗೂ ನಡೀತಕ್ಕಂತಹ ಎರಡು ಘಟನೆಗಳ ನಡುವೆ ಒಂದು ವಿಡಂಬನೆಯನ್ನು ಹೇಳ್ತಕ್ಕಂತಹ ಕಥೆಯಾಗಿರುತ್ತೆ. ಇದು ಕೂಡಲ ಸಂಗಮದ ಬಳಿ ಇರ್ತಕ್ಕಂತಹ ಮುದ್ದೇನೂರು ಎಂಬ ಒಂದು ಸಣ್ಣ ಸಂಪ್ರದಾಯಸ್ಥ ಒಂದು ಹಳ್ಳಿಯಲ್ಲಿ ನಡೀತಕ್ಕಂತಹ ಘಟನೆಯಾಗಿರುತ್ತೆ. ಜಾತಿ ತಾರತಮ್ಯ, ಸಾಮಾಜಿಕ ಅನ್ಯಾಯ ಮತ್ತು ಬಡತನದ ಸಮಸ್ಯೆಗಳನ್ನು ಇಲ್ಲಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸ್ತಾ ಈ ಕಥೆಯನ್ನು ಬರೆದಿರ್ತಾರೆ. ಜಾತಿ ಆಧಾರದ ಮೇಲೆ ಆ ಹಳ್ಳಿಯು ಕಟ್ಟುನಿಟ್ಟಾಗಿ ವಿಭಜಿಸಲ್ಪಟ್ಟಿರುತ್ತೆ. ಮೇಲ್ವರ್ಗದ ಜನ ಮತ್ತು ಕೆಳವರ್ಗದ ಜನ ಅಂತೇಳಿ ವಿಭಜಿಸಲಾಗಿರುತ್ತೆ. ಉನ್ನತ ಜಾತಿಯ ಜನರು ಗ್ರಾಮದೊಳಗೆ ಒಂದು ಸಾಕಷ್ಟು ಬಾವಿಗಳನ್ನು ಹೊಂದಿರ್ತಾರೆ. ಕುಡಿಯುವ ನೀರಿಗೆ, ಬಳಕೆ ನೀರಿಗೆ ಹಳ್ಳಿಯ ಒಳಗಡೆನೆ ಬಾವಿಗಳನ್ನು ಹೊಂದಿರ್ತಾರೆ. ಇನ್ನು ಕೆಳಜಾತಿಯ ಜನ ಅಂದರೆ ಹರಿಜನರು ಆ ಹಳ್ಳಿಯ ಹೊರಗೆ ಇರ್ತಕ್ಕಂತಹ ಬಾವಿಗಳನ್ನು ಬಳಸಬೇಕಾಗಿರುತ್ತೆ. ಇಲ್ಲಿ ಮೇಲ್ವರ್ಗದ ಜಾತಿಯವರಿಗೆ ಹಳ್ಳಿಯ ಒಳಗೆ ಬಾವಿ ಇದ್ದರೆ, ಕೆಳಜಾತಿಯವರಿಗೆ ಊರಿನಿಂದ ಹೊರಗಡೆ, ಹಳ್ಳಿಯ ಹೊರಗಡೆ ಏನಾಗಿರುತ್ತೆ ಬಾವಿಗಳಿರುತ್ತೆ. ಈ ಹಳ್ಳಿಯ ಹೊರಗಡೆನಿಂದ ಆ ಒಂದು ಬಾವಿಗಳಲ್ಲಿ ನೀರನ್ನು ತರ್ತಕ್ಕಂಥದ್ದು ತುಂಬ ತೊಂದರೆಯಾಗಿರುತ್ತೆ. ಮತ್ತು ಆ ಹರಿಜನರಿಗೆ ಬೇಸಿಗೆಯ ತಿಂಗಳುಗಳು ಬಂದಾಗ ತುಂಬ ಹೆಚ್ಚಿನ ಕಷ್ಟ ಕೂಡ ಆಗಿರುತ್ತೆ. ಯಾಕಂದರೆ ಊರಿನ ಹೊರಗಡೆ ಇರ್ತಕ್ಕಂಥ 1-2 ಬಾವಿಯಲ್ಲಿ ನೀರು ತರಬೇಕಾಗುತ್ತೆ. ಈ ಉನ್ನತ ಜಾತಿಯವರಿಗೆ ಹಳ್ಳಿಯ ಒಳಗಡೆ ಸಾಕಷ್ಟು ಬಾವಿಗಳಿರುತ್ತೆ. ಈ ಒಂದು ದ ಕಾಪರ್ ಕಾಯಿನ್ ಆ್ಯಂಡ್ ದ ವೆಲ್ ವಾಟರ್ ಕಥೆಯು ಒಂದು ಘಟನೆಯೊಂದಿಗೆ ಈ ಒಂದು ಕಥೆ ಪ್ರಾರಂಭ ಆಗುತ್ತೆ. ಇದು ಆ ಮುದ್ದೇನೂರಿನಲ್ಲಿರ್ತಕ್ಕಂತಹ ಜಾತಿ ಆಧಾರಿತವಾದಂತಹ ಒಂದು ಪೂರ್ವಾಗ್ರಹಗಳನ್ನು, ಜನರ ಮನಸ್ಸಲ್ಲಿರ್ತಕ್ಕಂತಹ ಪೂರ್ವಾಗ್ರಹಗಳನ್ನು ಎತ್ತಿ ತೋರಿಸುತ್ತೆ. ಒಂದು ದಿನ ಆ ಹಳ್ಳಿಯ ಮಠದ ಬಾವಿಗೆ ಒಂದು ಹಂದಿ ಬಿದ್ದೋಗ್ಬಿಡುತ್ತೆ. ಈ ಹಂದಿಯನ್ನು ಬಾವಿಯಿಂದ ಹೊರತೆಗೆಯೋದಕ್ಕೆ ಆ ಹರಿಜನ ಬೀದಿಯ ಒಬ್ಬ ಮನುಷ್ಯ, ಒಬ್ಬ ಕೆಳಜಾತಿಯ ವ್ಯಕ್ತಿಯಾಗಿರ್ತಕ್ಕಂತಹ ಬಾಗೋಡಿ ಪರಸಪ್ಪನನ್ನು ಆ ಒಂದು ಬಾವಿಯಲ್ಲಿ ಬಿದ್ದಿರ್ತಕ್ಕಂತಹ ಹಂದಿಯನ್ನು ತೆಗೆದು ಹಾಕೋದಕ್ಕೆ ಆ ಊರಿನ ಮುಖಂಡರು ಮತ್ತು ಆ ಮೇಲ್ವರ್ಗದ ಜನ ಕರೆದುಕೊಂಡು ಬರ್ತಾರೆ. ಈ ಘಟನೆ ಒಂದು ಎರಡು ಸಾಮಾಜಿಕ ಗುಂಪುಗಳ ನಡುವಿನ ಒಂದು ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇರುತ್ತೆ. ಆ ಮೇಲ್ವರ್ಗದ ಜನ ಬಾವಿಗೆ ಬಿದ್ದಿರ್ತಕ್ಕಂಥ, ಮಠದ ಬಾವಿಗೆ ಬಿದ್ದಿರ್ತಕ್ಕಂಥ ಹಂದಿಯನ್ನು ಅವರು ತೆಗೆಯೋದಿಲ್ಲ, ಕೆಳಜಾತಿಯ ಜನರನ್ನು ಕರ್ಕೊಂಬಂದು ಅದನ್ನು ತೆಗೆಸಿರ್ತಾರೆ. ಇನ್ನು ಕೆಳಜಾತಿಯ ಆ ಜನರು ಈ ಪರಿಸ್ಥಿತಿಯನ್ನು ಒಂದು ರೀತಿ ತಮಾಷೆಯಿಂದ ಮತ್ತು ಒಂದು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಉನ್ನತ ಜಾತಿಯ ವ್ಯಕ್ತಿಗಳ ಹಿಂದೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಹಂದಿ ಬಿದ್ದ ಬಾವಿಯಿಂದ ನೀರು ಕುಡಿತಾ ಇದ್ದಾರೆ, ಹಂದಿಯನ್ನು ಎತ್ತೋದಕ್ಕೆ ನಾವೇ ಬರಬೇಕಾಯಿತು ಅಂತ ಮಾತಾಡ್ತಾ ಇರ್ತಾರೆ. ಇದಕ್ಕೆ ಒಂದು ವ್ಯತಿರಿಕ್ತವಾಗಿ ಆ ಒಂದು ಸಂಪ್ರದಾಯವಾದಿ ಉನ್ನತ ಜಾತಿಯ ಆ ಜನರು, ಇಡೀ ಆ ಊರಿನ ಜನ ಆ ವಿಷಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇರ್ತಾರೆ. ಮಠದ ಬಾವಿಗೆ ಹಂದಿ ಬಿದ್ದಿದೆ ಎಂದು ಒಪ್ಪಿಕೊಳ್ಳಲು ಅವರು ನಿರಾಕರಿಸ್ತಾರೆ. ಈ ಒಂದು ಘಟನೆಯನ್ನು ಅರವಿಂದ ಮಾಲಗಟ್ಟಿರವರು ಒಂದು ಹಾಸ್ಯಮಯವಾಗಿ ಬಳಸಿಕೊಂಡು ಈ ಕಥೆಯಲ್ಲಿ ಹೇಳ್ತಾರೆ. ಎರಡು ಗುಂಪುಗಳ ಪ್ರತಿಕ್ರಿಯೆ ಮತ್ತು ಕಾಳಜಿಯನ್ನು ಇಲ್ಲಿ ತೋರಿಸ್ತಾರೆ. ಇಲ್ಲಿ ಕೆಳವರ್ಗದವರು ಹಂದಿ ಬಿದ್ದಿದೆ, ಆ ನೀರನ್ನು ಕುಡಿತಾ ಇದ್ದೀರಿ ಅಂತ ಹೇಳೋದು, ಆ ಕಡೆ ಮೇಲ್ವರ್ಗದವರು ಯಾವುದೇ ಹಂದಿ ಬಿದ್ದಿಲ್ಲ, ಅದು ಸ್ವಚ್ಛವಾಗಿದೆ ಅಂತ ಮಾತಾಡ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದವಾಗಿ, ಒಂದು ವಿಡಂಬನಾತ್ಮಕವಾಗಿ ತಿಳಿಸ್ತಾರೆ. ನಂತರ ಈ ಕಥೆಯು ಆ ಒಂದು ಕೆಳಜಾತಿಯ ಗುಂಪಿಗೆ ಸೇರಿರ್ತಕ್ಕಂಥ 4 ಜನರನ್ನು ಪರಿಚಯಿಸುತ್ತೆ. ಅದರಲ್ಲಿ ಸೈದ, ದುಗ್ಗ, ಲಚಮ ಮತ್ತು ಬಾಬು, ಇವರುಗಳನ್ನು ಸೋಮಾರಿಗಳು ಮತ್ತು ನಾಚಿಕೆ ಇಲ್ಲದವರು ಅಂತ ಇಲ್ಲಿ ವಿವರಿಸ್ತಾರೆ. ಏಕೆಂದರೆ ಈ ಕೆಳಜಾತಿಯವರು ಆ ಮೇಲ್ಜಾತಿಯವರು ಸ್ಥಾಪಿಸಿ ಒಂದು ಹೇಳಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘಿಸ್ತಾರೆ ಮತ್ತು ಗ್ರಾಮದೊಳಗಿನ ಉನ್ನತ ಬಾವಿಯ ಒಂದು ಜನರಿಗೆ ಸೇರಿರ್ತಕ್ಕಂಥ ಬಾವಿಗಳಿಂದ ನೀರನ್ನು ಕದಿಯಲು ಇವರು ಪ್ರಾರಂಭ ಮಾಡಿರ್ತಾರೆ. ಇದು ತುಂಬ ಕಟ್ಟುನಿಟ್ಟಾಗಿ ನಿಷೇಧಿಸಲ್ಪಟ್ಟಿರುತ್ತೆ. ಊರು ಒಳಗಡೆ ಇರ್ತಕ್ಕಂಥ ಬಾವಿಗಳಿಂದ ಕೆಳಜಾತಿಯವರು ನೀರನ್ನು ತಗೋಬಾರ್ದು ಅಂತ.
ಅದಕ್ಕಾಗಿ ಈ 4 ಜನರನ್ನ ಏನು ಮಾಡ್ತಾ ಇದ್ದಾರೆ, ಅವರು ಸೋಮಾರಿಗಳು, ನಾಚಿಕೆ ಇಲ್ದವರು ಅಂತ ಹೇಳಿ ಈ ಲೇಖಕರು ಅರವಿಂದ ಮಾಲ್ಗಟ್ಟಿಯವರು ಹೇಳ್ತಾರೆ. ಇಲ್ಲಿ ಬಾಗೋಡಿ ಪರಸಪ್ಪನ ಮಗನಾದಂತಹ ಸೈದ ಊರಿನ ಹೊರಗಡೆ ಇರತಕ್ಕಂಥ ದೂರದ ಬಾವಿಗಳಿಂದ ನೀರನ್ನು ಒತ್ತುಕೊಂಡು ಬರೋದು ತುಂಬ ಕಷ್ಟ ಅಂತ ಅಂದ್ಕೋತಾನೆ. ಮತ್ತೆ ಅವನು ಏನು ಮಾಡ್ತಾನೆ, ಊರಿನ ಒಳಗಡೆ ಇರತಕ್ಕಂತಹ ಮೇಲ್ವರ್ಗದವರಿಗೆ ಸೇರಿರ್ತಕ್ಕಂತಹ ಬಾವಿಗಳಲ್ಲಿ ಆ ನೀರನ್ನು ಕಳ್ಳತನ ಮಾಡ್ತಕ್ಕಂತಹ ವ್ಯಕ್ತಿ ಆಗ್ತಾನೆ. ಈ ಸೈದ ಒಂದು ದಿನ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಇನ್ನೂ ಕತ್ತಲಿರುವಾಗಲೇ ಆ ಮಠದ ಬಾವಿಗೆ ನೀರನ್ನು ತರಲು ಹೋಗ್ತಾನೆ. ಅವನು ತಾನು ತಪ್ಪು ಮಾಡ್ತಾ ಇದ್ದೇನೆ ಎಂಬ ಒಂದು ಭಾವನೆಯನ್ನು ಮುಚ್ಚಿಡಲು ಅವನು ದೇವರಿನ ಹೆಸರನ್ನು ಜಪಿಸ್ತಾ ಅವನು ಹೋಗ್ತಾನೆ. ಅವನು ಆ ಒಂದು ಗ್ರಾಮದ ಗೇಟ್ ಪ್ರವೇಶಿಸಿದಾಗ ಆ ಒಂದು ಕತ್ತಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ಹಯಾತಪ್ಪಿ ಬಿದ್ದು ಬಿಡ್ತಾನೆ. ಅವನ ಕಾಲಿನ ಹೆಬ್ಬೆರಳಿಗೆ ಒಂದು ತೀವ್ರವಾದಂತಹ ಗಾಯ ಮಾಡ್ಕೊಳ್ತಾನೆ. ಆ ನೋವಿನ ನಡುವೆಯೂ ಸಹ ಸೈದ ಏನು ಮಾಡ್ತಾನೆ, ಆ ಒಂದು ಮಠದ ಬಾವಿಯ ಬಳಿಗೆ ಕುಂಟುತ್ತಾ ಹೋಗ್ತಾನೆ. ಮತ್ತೆ ಬಿಂದಿಗೆಯನ್ನು ಕಟ್ಟಿ ನೀರನ್ನು ಎಳೆಯಲು ಪ್ರಾರಂಭ ಮಾಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಆ ಮಠದ ಆವರಣವನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಮಹಿಳೆ ನಿಂಗವ್ವ ಏನು ಮಾಡಿರ್ತಾಳೆ, ಆ ಮಠಕ್ಕೆ ಬಂದಿರ್ತಾಳೆ. ಆಕೆ ಆ ಕತ್ತಲಿನಲ್ಲಿ ಬಾವಿಯಲ್ಲಿ ನೀರನ್ನು ತೋಡ್ತಾ ಇರ್ತಕ್ಕಂಥದ್ದು ನಿಂಗಯ್ಯ ಅಂತ ತಪ್ಪಾಗಿ ಭಾವಿಸ್ಕೊಳ್ತಾಳೆ. ಆ ಕತ್ತಲಿನಲ್ಲಿ ಅವನನ್ನು ಮಾತಾಡಿಸೋದಕ್ಕೆ ಏನು ಮಾಡ್ತಾಳೆ, ಕೈಯಲ್ಲಿ ಲಾಂಧ್ರವನ್ನು ಹಿಡ್ಕೊಂಡು ಆ ಬಾವಿಯ ಬಳಿಗೆ ಬರ್ತಾಳೆ. ಆ ನಿಂಗವ್ವ ಬರ್ತಕ್ಕಂಥದ್ದನ್ನು ನೋಡಿದಂತಹ ಸೈದ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾನೆ. ತಾನು ಸಿಕ್ಕಿ ಬೀಳಬಹುದು ಎಂಬ ಭಯದಿಂದ ಏನು ಮಾಡ್ತಾನೆ, ಸೈದ ತನ್ನ ಹೆಬ್ಬೆರಳಿಗೆ ಗಾಯ ಆಗಿ ರಕ್ತ ಬರ್ತಾ ಇದ್ದು ತುಂಬ ನೋವಿನಲ್ಲಿದ್ದರೂ ಕೂಡ ಬೇಗ ನೀರನ್ನು ಒಂದು ಎಳೆಯೋದಕ್ಕೆ ಮುಂದಾಗ್ತಾನೆ. ಮತ್ತೆ ಅದೇ ಬೆರಳಿಗೆ ಗಾಯ ಮಾಡ್ಕೊಬಿಡ್ತಾನೆ. ಆ ನೋವನ್ನು ಸಹಿಸಲಾರದೆ ಅವನು ಆ ಹಗ್ಗವನ್ನು ಎಳೆಯಬೇಕಾದ್ರೆ ಆ ನೋವಿನಿಂದ ಏನು ಮಾಡ್ತಾನೆ, ಅದು ಕೈ ಜಾರಿಬಿಡುತ್ತೆ. ಆ ಕೈ ಜಾರಿದಂಥ ಹಗ್ಗವನ್ನು ಹಿಡಿಯಲು ಮತ್ತೆ ಪ್ರಯತ್ನಿಸ್ತಾನೆ. ಆ ರೀತಿ ಅವನು ಪ್ರಯತ್ನಿಸಬೇಕಾದ್ರೆ ತಾನು ನಿಂತಿರ್ತಕ್ಕಂತಹ ಒಂದು ಬ್ಯಾಲೆನ್ಸನ್ನು ಕಳ್ಕೊಳ್ತಾನೆ. ಅವನು ಕೂಡ ಬಾವಿಗೆ ಬಿದ್ದೋಗ್ತಾನೆ. ಆ ಬಾವಿಗೆ ಬರಬೇಕಾದ್ರೆ ಸೈದ ಆ ದಾರಿಯಲ್ಲಿ ಬರ್ತಕ್ಕಂತಹ ನಾಯಿಗಳನ್ನು ಬೊಗಳದಂತೆ ಅವುಗಳ ಜೊತೆ ಒಂದು ರೀತಿ ಸ್ನೇಹದಿಂದ ಮಾತಾಡಿ ಒಂದು ರೀತಿಯ ಚತುರ ಪ್ರಯತ್ನಗಳನ್ನು ಮಾಡಿ ಮತ್ತು ತನ್ನ ತಪ್ಪಿತಸ್ಥ ಭಾವನೆಯನ್ನು ಮರೆಮಾಚಡಲು ದೇವರ ಹೆಸರನ್ನು ನಿರಂತರವಾಗಿ ಜಪಿಸಿಕೊಂಡು ಅವನು ಬಂದರೂ ಸಹ ಈ ಬಾವಿಗೆ ಹಯಾತಪ್ಪಿ ಬಿದ್ದು ಬಿಟ್ಟಿರ್ತಾನೆ. ಇದನ್ನು ಲೇಖಕರು ತುಂಬ ಹಾಸ್ಯಾಸ್ಪದವಾಗಿ ತಿಳಿಸಿರ್ತಾರೆ. ಸೈದ ಬಾವಿಗೆ ಬಿದ್ದ ವಿಷಯ ತಕ್ಷಣವೇ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆ ಹಳ್ಳಿಯ ಹಿರಿಯರು ಆ ಒಂದು ಮಠಕ್ಕೆ ಸೇರಿರ್ತಕ್ಕಂಥ ಬಾವಿಯನ್ನು ಶುದ್ಧೀಕರಿಸಲು ಮತ್ತೆ ಆ ಒಂದು ಕೆಲಸ ಮಾಡಿದ್ದಕ್ಕಾಗಿ ಅವನಿಗೆ ದೊಡ್ಡ ದಂಡವನ್ನು ಪಾವತಿಸಲು ಅವರೇನು ಮಾಡ್ತಾರೆ, ಒಂದು ಶಿಕ್ಷೆಯನ್ನು ನೀಡಲು ಮುಂದಾಗ್ತಾರೆ. ಅವರು ಏನು ಮಾಡ್ತಾರೆ, ಆ ಸೈದನಿಗೆ ಒಂದು ಅವಮಾನಕರವಾದಂತಹ ಶಿಕ್ಷೆಯನ್ನು ನೀಡಬೇಕು ಅಂತ ನಿರ್ಧರಿಸ್ತಾರೆ. ಬಾಗೋಡಿ ಪರಸಪ್ಪ ತನ್ನ ಕುಟುಂಬಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳಿ ಆ ಊರಿನ ಹಿರಿಯರನ್ನು ತೀವ್ರವಾಗಿ ಬೇಡ್ಕೊಳ್ತಾನೆ. ಆದರೆ ಅವರು ತಾವು ಮಾಡಿರ್ತಕ್ಕಂಥ ಡಿಸಿಷನನ್ನು ಬದಲಾಯಿಸೋದಿಲ್ಲ. ಸೈದನ ತಲೆಯನ್ನು ಬೋಡಿಸ್ತಾರೆ, ಅವನ ಮೀಸೆಯನ್ನು ಬೋಳಿಸ್ತಾರೆ, ಮತ್ತು ಅವನಿಗೆ ಒಂದು ತಾಮ್ರದ ನಾಣ್ಯವನ್ನು ದಂಡವನ್ನಾಗಿ ವಿಧಿಸ್ತಾರೆ. ಅಂದರೆ ಒಂದು ತಾಮ್ರದ ನಾಣ್ಯಕ್ಕೆ ತೂತು ಮಾಡಿರ್ತಕ್ಕಂಥ ತಾಮ್ರದ ನಾಣ್ಯವನ್ನು ಒಂದು ದಂಡವಾಗಿ ಪಾವತಿಸಬೇಕು ಅಂತ ತಿಳಿಸ್ತಾರೆ. ನಂತರ ಊರಿನ ಜನ ಏನು ಮಾಡ್ತಾರೆ, ಆ ನಾಣ್ಯವನ್ನು ಆ ಮಠದ ಮುಖ್ಯ ಒಂದು ಹೆಬ್ಬಾಗಿಲಿಗೆ ಏನು ಮಾಡ್ತಾರೆ, ಆ ಹೊಸ್ತಲಿಗೆ ಅದನ್ನು ಮಳೆಯ ಮೂಲಕ ಹೊಡಿತಾರೆ. ಈ ತಾಮ್ರದ ನಾಣ್ಯವು ಮುಂದೆ ಬರ್ತಕ್ಕಂಥ ತಲೆಮಾರುಗಳಿಗೆ ಈ ಘಟನೆಯು ಒಂದು ಜ್ಞಾಪಕವಾಗಿರಬೇಕು ಅಂತ ಅವರ ಉದ್ದೇಶ ಇರುತ್ತೆ. ಕೆಳಜಾತಿಯ ಕುಟುಂಬಗಳಿಗೆ ಅವಮಾನವನ್ನು ತರುವ ಇದೊಂದು ಐತಿಹಾಸಿಕ ದಾಖಲೆಯಾಗಿ ಈ ನಾಣ್ಯ ನಿರ್ವಹಿಸುತ್ತೆ ಅಂತ ಹೇಳಿ ಆ ಮಠದ ಹೆಬ್ಬಾಗಿಲಿಗೆ ಏನು ಮಾಡಿರ್ತಾರೆ, ಆ ಒಂದು ನಾಣ್ಯವನ್ನು ಮೊಳೆಯ ಮೂಲಕ ಹೊಡೆದಿರ್ತಾರೆ. ಈ ಕೆಳಜಾತಿಯ ಜನರು, ವಿಶೇಷವಾಗಿ ಆ ಸೈದಾನ ತಂದೆ, ಈ ರೀತಿಯ ಶಿಕ್ಷೆಯಿಂದ ಬಹಳ ಒಂದು ದುಃಖಕ್ಕೆ ಈಡಾಗ್ತಾನೆ. ಏಕೆಂದರೆ ಇದು ಅವರು ಅತ್ಯಂತ ಅವಮಾನಕರ, ಇದು ತುಂಬ ಅವಮಾನ ಮಾಡಿದ್ದಾರೆ ನಮಗೆ ಅಂತ ಅವರು ಪರಿಗಣಿಸಿರ್ತಾರೆ. ಈ ಘಟನೆಗೆ ನೀಡಲಾಗಿರ್ತಕ್ಕಂಥ ಮಹತ್ವವನ್ನು ಈ ಲೇಖಕರು ಮತ್ತೊಮ್ಮೆ ವ್ಯಂಗ್ಯವಾಗಿ ಹೇಳ್ತಾ ಈ ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ. ತಾಮ್ರದ ನಾಣ್ಯ ಒಬ್ಬ ಮನುಷ್ಯನ ಅವಮಾನದ ದಾಖಲೆ. ಇನ್ನೂ ಮಠದ ಬಾಗಿಲಿನ ಕಂಬದ ಮೇಲೆ ಒಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಥರ ಇದೆ, ಐತಿಹಾಸಿಕ ದಾಖಲೆ ಥರ ಇದೆ. ಆದರೆ ಅದೇ ಬಾವಿಗೆ ಮೊದಲಿಗೆ ಬಿದ್ದು ಕಲುಷಿತಗೊಳಿಸಿರ್ತಕ್ಕಂಥ ಹಂದಿಯ ದೇಹ ಇಂದಿಗೂ ಸಹ ಕಂಡು ಬರಲಿಲ್ಲ. ಈ ಮೇಲ್ವರ್ಗದ ಜನ ಆ ಒಬ್ಬ ಸೈದ ಬಿದ್ದ ಅಂತೇಳಿ ಅವನ ಒಂದು ಯಾರು ಮಾಡಬಾರ್ದು ಅಂತೇಳಿ ಅದೊಂದು ಐತಿಹಾಸಿಕ ದಾಖಲೆ ಅಂತ ತಾಮ್ರದ ನಾಣ್ಯ ಹೊಡೆದಿದ್ದಾರೆ. ಅದೇ ಬಾವಿಯಲ್ಲಿ ಒಂದು ಕೆಟ್ಟ ಹಂದಿ ಬಿದ್ದು
ಆ ನೀರನ್ನು ಮಲಿನಗೊಳಿಸಿತ್ತು, ಆ ಹಂದಿಯನ್ನು ಮೇಲೆ ತೆಗೆದ್ರೆ ಆ ಹಂದಿಯ ದೇಹ ಇದುವರೆಗೂ ಇನ್ನೂ ಸಹ ಕಂಡು ಬಂದಿಲ್ಲ ಅಂತೇಳಿ ಲೇಖಕರು ಹೇಳ್ತಾರೆ. ಇಲ್ಲಿ ಅರವಿಂದ ಮಾಲಗಟ್ಟಿರವರು ಈ ಒಂದು ಉನ್ನತ ಜಾತಿಯವರ ಅಜ್ಞಾನ, ಮೂರ್ಖತನ, ಆ ಮಾನವೀಯತೆಯ ಕೊರತೆ ಮತ್ತು ಅಧಿಕಾರದ ದುರುಪಯೋಗದ ಮೇಲೆ ಈ ಒಂದು ವಿಡಂಬನಾತ್ಮಕ ಟೀಕೆಯನ್ನು ಮಾಡ್ತಾರೆ. ಹಂದಿ ಬಿದ್ದ ನೀರನ್ನು ನೀವು ಶುದ್ಧ ಮಾಡಿ ಕುಡಿತಾ ಇದ್ದೀರಾ ಅಂತ ಹೇಳ್ತೀರಾ, ಮನುಷ್ಯ ಬಿದ್ದ ನೀರನ್ನು ಒಂದು ಜ್ಞಾಪಕವಾಗಿಡೋದಕ್ಕೆ ಒಂದು ನಾಣ್ಯವನ್ನು ಆ ಹೆಬ್ಬಾಗಿಲಿಗೆ ಹೊಡಿತಾ ಇದ್ದೀರಾ ಅಂತ ಹೇಳ್ತಾರೆ. ಅವರು ಒಂದು ಪ್ರಾಣಿಯಿಂದ ಉಂಟಾದ ಮಾಲಿನ್ಯವನ್ನು ತಕ್ಷಣವೇ ಮುಚ್ಚಾಕ್ತಾ ಇದ್ದಾರೆ. ಅದೇ ಒಂದು ಕ್ರಿಯೆಗಾಗಿ ಮನುಷ್ಯನಿಗೆ ಕಠಿಣವಾದಂತಹ ಶಿಕ್ಷೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕಥೆಯು ಕೊನೆಯದಾಗಿ ಇಂತಹ ಆಳವಾಗಿ ಬೇರೂರಿರುವ ಪದ್ಧತಿಗಳ ವಿರುದ್ಧ ಹಳ್ಳಿಯ ಬಡವರು ಮತ್ತು ದಲಿತರು ಎದುರಿಸುವಂತಹ ಒಂದು ಅಸಹಾಯಕತೆ ಮತ್ತು ಮಾನವನ ಒಂದು ವಿರೂಪತೆಯನ್ನು ಎತ್ತಿ ತೋರಿಸುತ್ತಾ ಈ ಕಥೆಯನ್ನು ಮುಗಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಅರವಿಂದ ಮಾಲಗಟ್ಟಿರವರ ದಿ ಕಾಪರ್ ಕಾಯಿನ್ ಆ್ಯಂಡ್ ದಿ ವೆಲ್ ವಾಟರ್ನ ಕಥೆಯ ಒಂದು ಕನ್ನಡದ ಸಾರಾಂಶವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ಸಮರಿ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.